ವಿಚಾರ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತಿದೆ. ಕರ್ನಾಟಕದ ಹಾಸನದ ಹೆಸರು ಬೇರೆ ಬೇರೆ ದೇಶದ ಮಾಧ್ಯಮಗಳಲ್ಲಿ ಪ್ರತಿಧ್ವನಿಸ್ತಾ ಇದೆ. ಯಾವುದೊಂದು ಒಳ್ಳೆ ಕಾಸ್ಗಲ್ಲ. ಈ ಹಾಸನದ ಒಂದು ಪ್ರತಿಷ್ಠಿತ ಕುಟುಂಬ ಮಾಡಿರುವ ಅನಾಚಾರದ ಕೆಲಸಕ್ಕೆ, ಪ್ರಜ್ವಲ್ ರೇವಣ್ಣ ಅನ್ನುವ ಸಂಸತ್ ಸದಸ್ಯ ಮಾಡಿರುವ ಅನಾಚಾರದ ಕೆಲಸಕ್ಕೆ ಇವತ್ತು ಭಾರತ, ಕರ್ನಾಟಕ, ಹಾಸನ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಆದರೆ ಇವೆಲ್ಲದರ ನಡುವೆ, ಡೆವಲಪ್ಮೆಂಟ್ಗಳ ನಡುವೆ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ರಾಷ್ಟ್ರಕ್ಕೆ ಗೊತ್ತು ಇಲ್ಲಿ ಏನಾಗ್ತಾ ಇದೆ, ಯಾರು ಇದರ ಹಿಂದಿರೋದು, ಯಾರ ಕೈವಾಡ ಇರೋದು ಎಲ್ಲವೂ ಗೊತ್ತಿರೋ ಸಂದರ್ಭದಲ್ಲಿ ಹೋಮ ಹವನಗಳಾಗತ್ತೆ ಮಾಡಿರೋ ಪಾಪ ತೊಳೆದುಕೊಳ್ಳೋದಕ್ಕೆ. ಮನೆಯಲ್ಲಿ ಹೋಮ ಹವನ ಮಾಡ್ತಾರೆ, ಹೋಮ ಹವನ ಮಾಡೋದಕ್ಕೆ ಜನ ಇರ್ತಾರೆ, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಜನ ಇರ್ತಾರೆ. ಆದರೆ SIT ನೋಟಿಸ್ ಸ್ವೀಕಾರ ಮಾಡೋದಕ್ಕೆ ಜನ ಇರೋದಿಲ್ಲ. SIT ನೋಟಿಸನ್ನು ಮನೆ ಬಾಗಿಲಲ್ಲಿ ಅಂಟಿಸ್ಬಿಟ್ಟು ಹೋಗ್ತಾರೆ. SIT ನೋಟಿಸ್ ಬಂದಿದೆಯಾ ಸರ್, ವಿಚಾರಣೆಗೆ ಹೋಗ್ತೀರಾ ಅಂತ ಕೇಳಿದ್ರೆ SIT ನೋಟಿಸ್ ಬಗ್ಗೆ ನಮಗೆ ಗೊತ್ತಿಲ್ಲ, ವಿಚಾರಣೆ ನೋಡೋಣ ಅಂತ ಹಾಸನದಲ್ಲಿರೋರು ಮಾತನಾಡ್ತಾರೆ. ಅದರಲ್ಲೆಲ್ಲೋ ಜರ್ಮನಿಯಲ್ಲಿರೋರು SIT ನೋಟಿಸ್ ಸಿಕ್ಕಿದೆ, ನಾವು 7 ದಿನ ಬೇಕಾಗತ್ತೆ ಬರೋದಕ್ಕೆ, 7 ದಿನ ಬಿಟ್ಟು ಬರ್ತೀವಿ ಅಂತ ಹೇಳ್ತೀವಿ. ಅರ್ಥನೇ ಆಗಲ್ಲ. ಹಾಸನದಲ್ಲಿ ಮನೆವರೆಗೂ ಹೋಗಿರೋ SIT ನೋಟಿಸ್ ಮನೆ ಒಳಗಡೆ ಇರೋರಿಗೆ ಗೊತ್ತಿಲ್ಲ. ಆದರೆ ಹಾಸನದ ಹೊಳೆನರಸೀಪುರದ ಮನೆಗೆ ಹೋಗಿರುವ SIT ನೋಟಿಸ್ ಜರ್ಮನಿವರೆಗೂ ತಲುಪಿದೆ ಅಂತಂದರೆ ಏನಪ್ಪ ಇದು? ಒಂದು ಮತಿ, ಒಂದು ಬುದ್ಧಿ ಅನ್ನೋದಿರುತ್ತೆ. ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ಒಂದು ಸಣ್ಣ ಮಗು ಇದ್ರೂ ಕೂಡ ಮಗುವಿನ ಮಟ್ಟದ ಒಂದು ಬುದ್ಧಿ ಇರುತ್ತೆ. ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿರೋರು, ಒಂದು ದೇಶವನ್ನು ಆಳಿರುವ ಪ್ರಧಾನಿಯ ಕುಟುಂಬ, ರಾಜ್ಯವನ್ನು ಆಳಿರುವ ಮುಖ್ಯಮಂತ್ರಿಗಳ ಕುಟುಂಬ ಅಲ್ಪ ಸ್ವಲ್ಪ ಮತಿ ಇಲ್ಲದೆ ಏನು ಮಾತನಾಡ್ತಿದೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾವಿವತ್ತು ಕೇಳ್ತಾ ಇರೋದು, ಮತಿಗೇಡಿ ರೇವಣ್ಣ ಇದೆಲ್ಲ ಏನಣ್ಣ ಅಂತ. ರೇವಣ್ಣ ವಿಚಾರದಲ್ಲಿ ಇವತ್ತು ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಪ್ರಜ್ವಲ್ ರೇವಣ್ಣನೇ ಪೋಸ್ಟ್ ಮಾಡಿದ್ದಾರೆ, ಸತ್ಯ ಆದಷ್ಟು ಬೇಗ ಹೊರಬರುತ್ತೆ. ಪವರ್ ಟಿವಿ ಹೋರಾಟಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಮೊದಲ ಪ್ರತಿಕ್ರಿಯೆ ಇದು. ಸತ್ಯ ಆದಷ್ಟು ಬೇಗ ಹೊರಗಡೆ ಬರುತ್ತೆ ಅಂತ. ಇವನ ನೀಚ ಕೃತ್ಯಕ್ಕೆ ದೇಶ ವಿದೇಶದಲ್ಲಿ ಹಾಸನದ ಮಾನ ಹರಾಜಾಗಿದೆ. ದೇಶ ವಿದೇಶದ ಮಾಧ್ಯಮಗಳಲ್ಲಿ ಕರ್ನಾಟಕದ ಮಾನ ಹರಾಜಾಗಿದೆ. ಜರ್ಮನಿಯಿಂದ ಬೆಚ್ಚಿ ಬಿದ್ದು ಒಂದು ಲೆಟರ್ ಪೋಸ್ಟ್ ಆಗುತ್ತೆ. ಎಲ್ಲಿದ್ದೀನಿ ಅನ್ನೋದನ್ನು ಕೂಡ ತಿಳಿಸೋದಿಲ್ಲ. ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ಪೋಸ್ಟು. ತನ್ನ ಪಾಪ ಕೃತ್ಯಕ್ಕೆ ಕಿಂಚಿತ್ತು ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಲ್ಲ ಇವನಿಗೆ. ವಿದೇಶದಿಂದ ಹೊಸ ಸತ್ಯ ತಯಾರಿ ಮಾಡಿಕೊಂಡು ಹೊರಗಡೆ ಬರ್ತಾರಂತೆ ಈ ದುಷ್ಟ. ಯಾವುದೋ ಸತ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ ಸತ್ಯ ಹೊರಗಡೆ ಬರುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಇದು ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾ, ಟ್ವಿಟರ್, ಅದೀಗ X ಅಂತ ಏನು ಕರಿತೀವಿ, ಅದು ಫೇಸ್ಬುಕ್ಕು, ಎಲ್ಲೆಲ್ಲಿ ಸಾಧ್ಯನೋ ಅದೆಲ್ಲ ಕಡೆ ಪೋಸ್ಟ್ ಮಾಡಿರುವಂಥ ಒಂದು ಪೋಸ್ಟ್. ಇದರಲ್ಲಿ ತಾನೆಲ್ಲಿದ್ದೀನಿ, ತಾನ್ಯಾಕಲ್ಲಿ ಓಡೋಗಿದ್ದೀನಿ, ಇದ್ಯಾವುದು ಮೆನ್ಷನ್ ಇಲ್ಲ. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ CID ಬೆಂಗಳೂರಿಗೆ ಮನವಿ ಮಾಡಿದ್ದೀನಿ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ. ಇದು ಟ್ವೀಟು. ಪಕ್ಕದಲ್ಲೊಂದು ಲೆಟರು. ಅರುಣ್ ಜಿ ಇವರು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು. ಒಂದು ಕೆಲಸದ ಪರವಾಗಿ ಬೆಂಗಳೂರಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಈ ವಿಚಾರಣೆಗೆ ಹಾಜರಾಗೋದಕ್ಕಾಗೋದಿಲ್ಲ, ನನಗೆ 7 ದಿನ ಸಮಯಾವಕಾಶ ಬೇಕು ಅನ್ನೋದು ಈ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ. 7 ದಿನದ ನೋಡಿ, ಇಮಿಗ್ರೇಷನ್ ಕ್ಲಿಯರ್ ಆಗೋದಕ್ಕೆ ಒಂದು ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಅದು 3ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಹೊರಡುವಂಥ ಒಂದು ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಆಗಿದೆ. ಈ ಉದ್ದೇಶ ಏನಿದೆ, ನಾನು ವಿಚಾರಣೆಗೆ ಹಾಜರಾಗಬೇಕು, ಸತ್ಯ ಹೊರಗೆ ಬರಬೇಕು ಅನ್ನೋದೆಲ್ಲ ಇದ್ದರೆ 3ನೇ ತಾರೀಕೆ ಫ್ಲೈಟ್ ಇತ್ತಲ್ಲ, ಇವರೇ ಬುಕ್ ಮಾಡಿರೋದು. ಇಮಿಗ್ರೇಷನ್ ಕ್ಲಿಯರ್ ಆಗೋದಕ್ಕೆ ಇವರೇ ಬುಕ್ ಮಾಡಿರೋ ಫ್ಲೈಟು, ಅದರಲ್ಲೇ ಬರ್ಬೋದಿತ್ತಲ್ಲ. 7 ದಿನ ಯಾಕ್ರಿ? 7 ದಿನ ಬೇಕೇನ್ರಿ? 3ನೇ ತಾರೀಕಿರೋ ಫ್ಲೈಟಲ್ಲಿ 3ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಹೊರಟ್ರೆ ಸಂಜೆ ರಾತ್ರಿ 1 ಗಂಟೆ, ಆಲ್ಮೋಸ್ಟ್ 1-2 ಗಂಟೆ ಆಸ್ಪಾಸ್ನಲ್ಲಿ ಬೆಂಗಳೂರಲ್ಲೇ ಬಂದು ಇಳಿತಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಬಂದು ಇಳಿತಾರೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಒಂದು ಆರಾಮ್ ನಿದ್ದೆ ಮಾಡಿಕೊಂಡು ಬೆಳಿಗ್ಗೆ 4ನೇ ತಾರೀಕು ಬೆಳಿಗ್ಗೆ SITಯ ಇನ್ವೆಸ್ಟಿಗೇಷನ್ಗೆ ಅವ್ರು ಹೋಗಿ ಕೂತ್ಕೋಬೋದು. ಆದರೆ ಯಾಕೆ 7 ದಿನ ಯಾಕೆ ಅನ್ನೋದೇ ಪ್ರಶ್ನೆ. ಪೆನ್ಡ್ರೈವ್ ಶೂರ 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ. SIT ನೋಟಿಸ್ ಬಂದು ತಲುಪಿದೆಯಂತೆ, ಅದನ್ನು ನೋಡಿದಾರಂತೆ. 7 ದಿನ ಸಮಯ ಬೇಕಂತೆ, ಬೆಂಗಳೂರಲ್ಲಿ ಇಲ್ಲವಂತೆ, ಹೊರಗಡೆ ಹೋಗಿದಾರಂತೆ. ವಕೀಲರ ಮೂಲಕ ನೋಟಿಸ್ ಕಳಿಸಿ ಆ ನೋಟಿಸ್ನ ಪ್ರತಿಯನ್ನ X ಖಾತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅಟ್ಯಾಚ್ ಮಾಡಿದ್ದಾರೆ. ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಅಂದಿದ್ದಾರೆ. ನಮಗೆ ಗೊತ್ತಾಗಬೇಕಾಗಿರೋದು ಯಾವ ಸತ್ಯದ ಬಗ್ಗೆ ಇವರು ಮಾತನಾಡ್ತಿದ್ದಾರೆ. ನಮಗೊಂದಿಷ್ಟು ಸತ್ಯ ಗೊತ್ತಾ? ಆ ಸತ್ಯವಾ? ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಿ? 2800 ಚಿಲ್ಲರೆ ದೃಶ್ಯಗಳ ಬಗ್ಗೆ ವಿವರ ನೀಡೋ ಸತ್ಯನ ನೀವು ಮಾತನಾಡ್ತಿರೋ ಸತ್ಯ ಹೊರಬರುತ್ತಲ್ಲ, ಅದು ಕೈ ಮುಗಿದ್ರು ಬಿಡದೆ ಹಿರಿಯ ಮಹಿಳೆ ಮೇಲೆ ಎರಗಿದ್ರಲ್ಲ, ಆ ಸತ್ಯನ ಹೊರಗಡೆ ಬರೋದು. ತೋಟದ ಮನೆಯಲ್ಲಿ ನಿಮ್ಮ ಪೌರುಷದ ಸತ್ಯ ಇದೆಯಲ್ಲ, ಅದ ಹೊರಬರೋದು 7 ದಿನದ ನಂತರ. ಮನೆ ಕೆಲಸದವರ ಮೇಲೆ ಎರಗಿದ್ದಂಥ ಕಾಮಾಂಧ ಆ ಸತ್ಯನ ಹೊರಗಡೆ ಬರುತ್ತೆ. ಯಾವ ಸತ್ಯ?
ಹಾಸನ ಹೊಳೆನರಸೀಪುರ ಕಚೇರಿಯಲ್ಲಿ ನಡೀತಲ್ಲ, ಆ ಸತ್ಯನ ಹೊರಗಡೆ ಬರೋದು. ಬೆಂಗಳೂರು ದೆಹಲಿಯ ಐಷಾರಾಮಿ ಬಂಗಲೆಯಲ್ಲಿ ನಡೀತಲ್ಲ, ಆ ಸತ್ಯಗಳ ಹೊರಗಡೆ ಬರೋದು ಬಂದಿದೆ ಸರ್. ಅದೆಲ್ಲ ಹೊರಗಡೆ ಬಂದಿದೆ. ಸಾವಿರ ದೃಶ್ಯಗಳ ಪೈಕಿ ಯಾವ್ಯಾವ ಸತ್ಯ ಹೊರಗೆ ಬರುತ್ತೆ, ಆ ಸತ್ಯಾಸತ್ಯತೆಗಳ ಮುಖೇನವಾಗಿ ಏನು ತಿಳಿಸೋದಕ್ಕೆ ಹೊರಟಿದ್ದೀರಿ ಪ್ರಜ್ವಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಇಡ್ತಾ ಇದ್ದೀವಿ. ನೋಡಿ, ಫ್ರಾಂಕ್ಫರ್ಟ್ನಲ್ಲಿ ಇದ್ದಾರೆ. ಫ್ರಾಂಕ್ಫರ್ಟ್ನಲ್ಲಿ ಒಂದು ರಿಟರ್ನ್ ಟಿಕೆಟ್ ಕೂಡ ಆಗಿದೆ. 3ನೇ ತಾರೀಕು ಆ ಫ್ಲೈಟ್ ಹೊರಡುತ್ತೆ. ಎಲ್ಲ ಅದಕ್ಕೆ ಬಂದರೆ ಮಧ್ಯಾಹ್ನ ಬಂದುಬಿಡ್ತಾರೆ. 7 ದಿನ ಬೇಕಂತೆ. ಯಾಕೆ 7 ದಿನದಲ್ಲಿ ಏನಾದರೂ ಸಾಕ್ಷಿ ನಾಶ ಮಾಡೋದಕ್ಕೆ ಹೊರಟಿದ್ದೀರಾ? ಏನು ಸಾಕ್ಷಿ, ಅಥವಾ ಏನಾದರೂ ಮೇಜರ್ ಆಗಿ ಇದು ಇವರೇ ಅಂತ ಹಿಡಿಯಬಲ್ಲಂಥ ಅಂಶಗಳನ್ನೇನಾದರೂ ಬದಲಿಸ್ಕೊಂಡು ಬರ್ತೀರಾ ಗೊತ್ತಿಲ್ಲ. ಆದರೆ ಇವತ್ತಿನ ಡೆವಲಪ್ಮೆಂಟ್ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಡೆವಲಪ್ಮೆಂಟ್ಗಳ ಬಗ್ಗೆನೇ ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿದ್ದಾರೆ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಸರ್. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್, ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಸರ್, ಏನೋ ಲೆಟರ್ ಕಳಿಸಿದ್ದಾರೆ, ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ನಾನು ಅದು ಹೇಳಿದೆ, ಇಮಿಗ್ರೇಷನಲ್ಲಿ ಒಂದು ರಿಟರ್ನ್ ಟಿಕೆಟ್ ಬುಕ್ ಮಾಡಲೇಬೇಕು ಸರ್, ಒಂದು ರಿಫಂಡೇಬಲ್ ಅಥವಾ ನಾನ್ ರಿಫಂಡೇಬಲ್, ಅದನ್ನು ಪುಷ್ ಮಾಡೋದಕ್ಕೆ ಅವಕಾಶ ಇದೆ. ಸೋ ಮೆನಿ ಆಪ್ಷನ್ಸ್ ಇದೆ. ಇವರೇನು ಜರ್ಮನಿಗೆ ಹೋಗಿಲ್ಲ ಅಂತಂದರೆ 3ನೇ ತಾರೀಕು ಬರೋಕ್ಕಾಗಲ್ಲ ಅಂತ ಹೇಳ್ಬೋದು. ರಿಟರ್ನ್ ಟಿಕೆಟ್ ಬುಕ್ ಆಗಿದೆ, 7 ದಿನ ಬೇಕು ಅಂತೆ. ಮತ್ತೇನೋ ಸತ್ಯಾಸತ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ ಸರ್, ಹೊರಬರುತ್ತಂತ ಸತ್ಯ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ. ಎಲ್ಲ ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ಊರಿನ ಶಾನ್ಭೋಗ್ರು ಇವರು, ಗೌಡ್ರುಗಳು. ದೇವೇಗೌಡರ ಕುಟುಂಬ ಊರಿನ ಶಾನ್ಭೋಗ. ಇನ್ನೊಂದು ಮಾತಿದೆ, ಕಾಮಾತುರಂ ನಾ ಭಯಂ ನಾ ಲಜ್ಜಂ ಅಂತ. ಇದೇನು ಹೇಳಿ, ಇದು ಚೇಂಜ್ ಆಗುತ್ತೆ. ದೇವೇಗೌಡರ ಫ್ಯಾಮಿಲಿಯಿಂದ ಈ ಏನು ಒಂದು ಶ್ಲೋಕ ಇದೆ ಅಲ್ಲ, ಇದು ಚೇಂಜ್ ಆಗುತ್ತೆ. ವೇದದಿಂದ ಬಂದಿದ್ರು, ಇದು ಚೇಂಜ್ ಆಗುತ್ತೆ. ದೇವೇಗೌಡರ ಫ್ಯಾಮಿಲಿ ನೋಡಿ, ರೇವಣ್ಣನು ಅವರ ಏನು ಕರುಳಿನ ಕುಡಿಯ, ಏನು ಕುಡಿಯೋದು, ಕರುಳಿನ ಕುಡಿ, ಪ್ರಜ್ವಲ್ ಅವರ ಮಾಡಿದ ಕಾರ್ಯಕ್ರಮಗಳು ಮತ್ತು ರೇವಣ್ಣನವರ ಪೌರುಷತ್ವಗಳು ಇದನ್ನು ಮಾಡ್ತಾರೆ. ವಿಕೃತ ಕಾಮಂ ನೋ ಭಯಂ ನೋ ಲಜ್ಜಂ ನೋ ಪಶ್ಚಾತ್ತಾಪಂ ಆಲ್ಸೋ. ಇವರಿಗೆ ಮಾನಗೆಟ್ಟ 3 ಬಿಟ್ಟ ಯಾರನ್ನಾದರೂ ನೀವು ಕರ್ನಾಟಕದಲ್ಲಿ ರ್ಯಾಂಕಿಂಗ್ ಕೊಡಬೇಕಾದ್ರೆ ಈ ರ್ಯಾಂಕ್ಗಳಲ್ಲಿ ಈ ಫ್ಯಾಮಿಲಿಯವರು ಬರ್ತಾರೆ. ವಿಕೃತ ಕಾಮಿ ಅಂತ ನಾನು ಹೇಳಿರೋದಲ್ಲ, ಅವರ ಚಿಕ್ಕಪ್ಪನ ಹೇಳಿರೋದು. 5 ಸರಿ ಇಲ್ಲ, 5ರಲ್ಲಿ ಇದೊಂದು ಉದುರಿದೆ ನಮ್ಮ ಫ್ಯಾಮಿಲಿಯಲ್ಲಿ. ದೇವರು ಹಿಂಗೆ ಉದುರಿಸಿದ್ದಾನೆ, ನಾವೇನು ಮಾಡಲಿಕ್ಕಾಗುತ್ತೆ? ಎಲ್ಲರೂ ಕುಮಾರಸ್ವಾಮಿನೂ ಹೆಂಗೆ ಉದುರಿಸಿದ್ದಾನೆ ಅಂತ ನಮಗೆ ಗೊತ್ತಿದೆ. ಕರೆಕ್ಟ್. ರೇವಣ್ಣನ ಹೆಂಗೆ ಉದುರಿಸಿದ್ದಾನೆ ಅಂತ ಯಾರು ಹೇಳಬೇಕಾಗಿಲ್ಲ. ಕರೆಕ್ಟ್. ನಾನು ಹೇಳಿದಲ್ವಾ, ವಿಕೃತ ಕಾಮಮ್ಮ ನೋ ಭಯಂ ನೋ ಲಜ್ಜಂ ನೋ ಪಶ್ಚಾತ್ತಾಪಂ. ಇವರ ಮನಸ್ಸಲ್ಲಿ ಏನಿದೆ ಅಂದರೆ ಇನ್ನೂ ಗುಂಡಿ ಒತ್ತಾರೆ ನಮಗೆ. ಕರೆಕ್ಟ್ ಅಲ್ವಾ? ಇದು ನಾಟ್ ಓನ್ಲಿ ಕೃತ್ಯ, ಇದು ಇವರು ಮರೆದಿರೋದು ದೇವೇಗೌಡರ ವಂಶದ ಹೆಸರಿಗೆ ಮರಣ ಶಾಸನ. ಕೊರಗಿ ಎಲ್ಲರೂ ಸಾಯುವವರೆಗೆ ಕೊರಬೇಕಂಥದ್ದು ಕ್ಯಾನ್ಸರ್ಗಿಂಥದ್ದು ದೊಡ್ಡ ಪಾಪ ಇದು. ಇವತ್ತು ಅನುಭವಿಸ್ತಿರೋದು ಇದೆಯಲ್ವಾ, ಇಟ್ಸ್ ಡೇಂಜರಸ್ ದ್ಯಾನ್ ಕ್ಯಾನ್ಸರ್. ದೇವೇಗೌಡರ ಫ್ಯಾಮಿಲಿಗೆ ಅಂಟಿರೋದು ಇದು. ಕರೆಕ್ಟ್. ನಾಚಿಗೆ ಮಾನ ಮರ್ಯಾದೆ ನೋಡಿ, ಆ ಮನುಷ್ಯನ ಮುಸುಡಿ ಮುಖ ಅಂತ ಹೇಳ್ತೀರಿ ನೀವು. ರೇವಣ್ಣನ ಮುಖ ಯಾವುದೋ ಹಾಕಿದ್ರಿ ನೀವು, ಆ ಫೋಟೋ ಹಾಕಿರಿ ವಾಪಸ್. ಮೇನ್ ಪೇಜಲ್ಲಿ ಫೋಟೋ ಇತ್ತಲ್ಲ, ಅದನ್ನು ವಾಪಸ್ ಹಾಕಿ. ಅದು ಮುಖ ಅಲ್ಲ, ಮುಸುಡಿ. ಆ ಮುಸುಡಿ ನೋಡಿ. ಅದರಲ್ಲಿ ಏನಾದರೂ ಬೆಳಗ್ಗೆಯಿಂದ ನೀವು ನೋಡ್ತೀರಾ ಪಶ್ಚಾತ್ತಾಪ? ನಾನು ಮಾಡಿದ್ದೀನಿ, ನನ್ನೊಟ್ಟಿಗೆ ಮಗನನ್ನೂ ಮಾಡಿಸಿದ್ದೀನಿ. ಕರೆಕ್ಟ್. ಏನಾದರೂ ಪಶ್ಚಾತ್ತಾಪ? ಅದಕ್ಕೆ ಇಷ್ಟು ಕುಂಕುಮ, ಅದಕ್ಕೆ ಇಷ್ಟು ಗಂಧ, ಅದಕ್ಕೆ 4 ಲಿಂಬೆಹಣ್ಣು, ಹೋಮ ಹವನ, 500 ಹಾರಗಳು, ಅದರ ಮೇಲೆ ಹೋಮ ಹವನ. ಆ ದೇವ್ರಿಗೇನೆ ನಾಚಿಕೆ ಆಗ್ಬೋದು, ಆ ಪ್ರಸಾದಕ್ಕೆ ನಾಚಿಕೆ. ಯಾರ ಹಣೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ. ಡು ಯು ಥಿಂಕ್ ಹಿ ಡಿಸರ್ವ್ ದ್ಯಾಟ್ ಹೋಮ? ಯಾರ ಮನೆ ಹಾಳು ಮಾಡಲಿಕ್ಕೆ ಹೋಮ? ಇವರು ಹಂದಿ ಕಡಿಯೋದು, ಹೋಮ ಮಾಡೋದು, ಕೋಳಿ ಕಡಿಸೋದು, ಆ ಕಡದ ಎಲ್ಲ ರಕ್ತಗಳಿದೆಯಲ್ಲ, ಆ ರಕ್ತ ಹೀರ್ತಾ ಇರೋದು ಇವತ್ತು ಪಾಪಿಗಳು. ಹೋಮ ಯಾರಿಗೆ ಮಾಡಿಸೋದು? ಸಂತ್ರಸ್ತೆಯರ್ಗ ಬುದ್ಧಿ ಕೊಡಲಿ ಅಂತನಾ? ಅಲ್ಲ, ಇವನ ಮಗನಿಗೆ ಅಥವಾ ಇವನಿಗೆ ಬುದ್ಧಿ ಬರಲಿ ಅಂತನಾ? ಅಥವಾ ನನ್ನ ಅಪ್ಪನಿಗಾದರೂ ಬುದ್ಧಿ ಬರಲಿ, ಈಗಲಾದರೂ ಒಂದು ಲೆಟರ್ ಅಪ್ಪ ಬರೀಲಿ ಅಂತನಾ? ಮೋದಿಗೆ ಇಲ್ಲಾಂದರೆ ನನ್ನ ಅಪ್ಪ ಒಂದು ಮುತ್ತಾದರೂ ಉದುರಿಸ್ಲಿ ಅಂತ ಒಂದು ಬರಲಿಕ್ಕಂತನ ಹೋಮ ಮಾಡಿರೋದು? ಅಥವಾ
ಕುಮಾರಣ್ಣ ಅಂತ ಹೇಳ್ಬಿಟ್ಟವ್ರೆ. ಅವನು ಯಾವ ಅಪ್ಪನಿಗೆ ಹುಟ್ಟಿದಾನ ರೇವಣ್ಣ ನನಗೆ ಗೊತ್ತಿಲ್ಲ. ನಂಗಂತೂ ಅವನ DNA ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ. ಐ ಡೋಂಟ್ ಡಿಸ್ಸೋನ್ ಹಿಮ್. ನನಗೆ ಕುಮಾರಣ್ಣನ ಹತ್ರ ಒಂದು ಆಸೆ ಇದೆ, ನನ್ನ ರಿಕ್ವೆಸ್ಟ್ ಇದೆ, ಕೈ ಮುಗಿದು, ಕುಮಾರಣ್ಣ ಒಂದು ಗ್ರಾಮ ವಾಸ್ತವ್ಯ ನೀವು ಯಾಕೆ ಶುರು ಮಾಡಬಾರ್ದು? ಸಂತ್ರಸ್ತ ಮಹಿಳೆಯ ಗ್ರಾಮ ವಾಸ್ತವ್ಯ ಯಾಕೆ ಶುರು ಮಾಡಬಾರ್ದು ಕುಮಾರಣ್ಣ? ಅಲ್ಲೇ ಮಲಗಿ ಎಲ್ಲಾದರೂ ಆ ಊರಲ್ಲಿ ಸಂತ್ರಸ್ತ ಮಹಿಳೆಯನ್ನು ಕರೆಸ್ಕೊಂಡ್ಬಿಟ್ಟು ಅವರಿಗೆ ಬುದ್ಧಿ ಹೇಳ್ಬಿಟ್ಟು ಧೈರ್ಯ ತುಂಬಿಬಿಟ್ಟು ಅವ್ರ ಗ್ರಾಮ ವಾಸ್ತವ್ಯ ತುಂಬ ಫೇಮಸ್ ಆಗಿತ್ತು ಕುಮಾರಣ್ಣಂದು. ಕುಮಾರಣ್ಣ ಗ್ರಾಮ ವಾಸ್ತವ್ಯ ವೆರಿ ಗುಡ್ ಇನಿಷಿಯೇಟಿವ್ ಅಂತ ನಾವು ಮಾತಾಡ್ತೀವಿ. ಯಾಕೆ ಮಾಡಬಾರ್ದು ಕುಮಾರಣ್ಣ ಅವರು? ಜನತಾ ದರ್ಶನ ಇದ್ದಾಗೆ ಸಂತ್ರಸ್ತೆಯರ ದರ್ಶನ ಒಂದು ಕುಮಾರಣ್ಣ ಯಾಕೆ ಮಾಡಬಾರ್ದು? ತನ್ನ ಅಣ್ಣನನ್ನು ಪಕ್ಕ ನಿಲ್ಲಿಸ್ಕೊಂಡು ಯಾಕೆ ಮಾಡಬಾರ್ದು? ಪತ್ರ ವ್ಯವಹಾರಗಳು ಅವನು ಹಾರೋದಂತೆ. ಅವನ ಸೋದರ ಮಾವನ ಅಂತ್ಯಕ್ರಿಯೆಗೂ ನಿಲ್ಲದೆ ಜರ್ಮನಿಗೆ ಓಡೋಗದಾನೆ. ಏನಕ್ಕೆ ಓಡೋಗವನೆ? ಏನು ಮೆಡಿಕಲ್ ಗ್ರೌಂಡ್ ಅಲ್ಲ, ಹನಿಮೂನ್ ಗ್ರೌಂಡ್ ಅಲ್ಲ, ಮದುವೆನೇ ಬಿಸ್ನೆಸ್. ಮದುವೆ ಯಾಕ್ರಿ ಅವನಿಗೆ? ಮದುವೆ ಆಗಿ ನೀವೊಬ್ರು ಹನಿಮೂನ್ ಅಂದ್ರೆ ಅಲ್ಲ, ಅಫಿಷಿಯಲಿ ಒಂದು ಮದುವೆ ಆಗಿದ್ರೆ ಒಂದು ಹನಿಮೂನ್. ಯಾವ ಅವನಿಗೆ ಯಾವ ಮೂನು ಇಲ್ಲ. ನಮ್ಮಲ್ಲಿ ಹಾಕಿದ್ರೆ ಡೈರೆಕ್ಟರ್ ಅವನೇ, ಪ್ರೊಡ್ಯೂಸರ್ ಅವನೇ, ಕಥೆ ಸಂಭಾಷಣೆ, ಹೌದೌದು, ಸ್ಟಾರ್ಟ್ ಅವನೇ, ಕಟ್ ಅವನೇ, ಕ್ಯಾಮ್ರಾಮನ್, ಡಿಸ್ಟ್ರಿಬ್ಯೂಟರ್ ಅವನೇ. ನೀವು ಮಾಡಿ ಕೊಟ್ಬಿಟ್ಟು ಚಾನಲ್ ಅವ್ರು ಹಾಕ್ತವ್ರೆ, ಯೂಟ್ಯೂಬ್ ಅವ್ರು ಹಾಕ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದಿರಿ, ಪ್ರೊಡ್ಯೂಸ್ ಮಾಡಿದಿರಿ, ಡಿಸ್ಟ್ರಿಬ್ಯೂಟ್ ಮಾಡಿದಿರಿ, ನಾನು ತೋರಿಸ್ಬಾರ್ದು ಅಂತ ಹೇಳಿದ್ರೆ ಅಂದರೆ ಜನಗಳಿಗೆ ಸತ್ಯ ಗೊತ್ತಾಗಬಾರ್ದು. ಇವರ ಫ್ಯಾಮಿಲಿಗೆ ಮಾತ್ರ ಮರ್ಯಾದೆ ಇರೋದು, ಸಂತ್ರಸ್ತರಿಗೆ ಯಾರಿಗಿಲ್ಲ, ಯಾರಿಗಿಲ್ಲ. ದೇವೇಗೌಡರ ಫ್ಯಾಮಿಲಿಗೆ ನೋಡ್ರಿ ಆ ಮನುಷ್ಯನ ಮುಖ, ಅಪ್ಪನ ಮುಖ. ಇನ್ನು ಇವರಿಗೆ ಪೊಲೀಸ್ ಬೆಂಗಾವಲು, ಪೊಲೀಸ್ ಬೆಂಗಾವಲು. ಈ ಪಾಪಿಗಳಿಗೆಲ್ಲ ಸಂತ್ರಸ್ತೆಯರಿಗೆ ಕೊಡಬೇಕು, ಈ ಪಾಪಿಗಳಿಗೆ ಬೆಂಗಾವಲ. ಅಲ್ಲಿ ಹೋಗ್ಬಿಟ್ಟು ಜರ್ಮನಿಯಲ್ಲಿ ಟ್ವಿಟ್ ಮಾಡೋದು. ನೀನು ಇಲ್ಲೇ ಮಾಡಿಬಿಟ್ಟು ಸಂಸದನಾಗಿ ಹೋಗ್ಬೋದಿತ್ತಲ್ಲ. ನಿನ್ನ ಮೇಲೆ ಇಂಥ ಆಪಾದನೆಗಳು ಬರುವಾಗ ನೀನು ಒಮ್ಮೆ ಆದರೂ ನಿಂತ್ಕೊಂಡು ಅವನು ನಾನಲ್ಲ ಅಂತಾದರೂ ಹೇಳ್ಬೋದಿತ್ತಲ್ಲ. ನಿನ್ನ ಎಲೆಕ್ಷನ್ ಟೈಮಲ್ಲೇ ಆಯ್ತಲ್ಲ. ನೀನು ನಿನ್ನ ಮತದಾರರಿಗಾದರೂ ಹೇಳ್ಬೋದಿತ್ತಲ್ಲ, ಮತದಾರರಿಗೆ ನಿನಗೆ ಓಟ್ ಹಾಕ್ತಾರಲ್ಲ ಅವರಿಗಾದರೂ ಹೇಳ್ಬೋದಿತ್ತಲ್ಲ, ಅವ ನಾನಲ್ಲ. ಅವನು ಹೇಳಲಿಲ್ಲ, ತಾತನೂ ಹೇಳಿಲ್ಲ, ಚಿಕ್ಕಪ್ಪನೂ ಹೇಳಿಲ್ಲ, ದೊಡ್ಡಪ್ಪನೂ ಹೇಳಿಲ್ಲ, ಅಪ್ಪನೂ ಹೇಳಿಲ್ಲ, ಅಮ್ಮನೂ ಹೇಳಿಲ್ಲ. ಕರೆಕ್ಟ್. ಈಗ ಪ್ಲ್ಯಾನಿಂಗಾ? ಯಾರ್ಯಾರನ್ನು ಹೆಂಗೆ ಎದುರಿಸ್ಬೇಕು, ಎಲ್ಲೆಲ್ಲಿ ಯಾರ ನೀನು ಹೇಳಿದರು. 100 ಕೋಟಿ ಡಿಪಾರ್ಮೇಷನ್. ನನಗೆ ಆಶ್ಚರ್ಯ ಆಗೋಯ್ತು. ದೇವೇಗೌಡರ ಫ್ಯಾಮಿಲಿ ಇರೋದು ಸಾವಿರಾರು ಕೋಟಿ. ಅವ್ರು ಹಾಕಿದರೆ ಸಾವಿರಾರು ಕೋಟಿ ಹಾಕಬೇಕು. ಕರೆಕ್ಟ್ ಅಲ್ವಾ? ಇನ್ನೂ ನಾವು ಸ್ವಲ್ಪ ಸಂಕೋಚ ಇಟ್ಕೊಂಡಿದ್ದೀವಿ, ಇನ್ನಾದರೂ ಸ್ವಲ್ಪ ಮಾನ ಮರ್ಯಾದೆ ಇರಲಿ ಅಂತ ಬಿಟ್ಟಿದ್ದೀವಿ. ಅದನ್ನು ತೋರಿಸಿ ಅಂತ ಹೇಳಿದರೆ ಅದನ್ನು ತೋರಿಸ್ತೀವಿ. ಸ್ವಲ್ಪ ಗ್ರ್ಯಾಟಿಟ್ಯೂಡು, ಸ್ವಲ್ಪ ಸೆನ್ಸ್, ಹ್ಯುಮ್ಯಾನಿಟಿ ಗ್ರೌಂಡ್ ಅಂತ ಹೇಳ್ತಾರಲ್ಲ, ಏಜ್ಗೆ, ಸ್ಥಾನಕ್ಕೆ, ಅವರ ಕಾಂಟ್ರಿಬ್ಯೂಷನ್ಗೆ ಎಲ್ಲ ಮರ್ಯಾದೆ ಕೊಟ್ಟು ಸ್ವಲ್ಪ ನಾವು ತಾಳ್ಮೆ ಕಳ್ಕೊಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ವಿ. ಅವರಿಗೆ ಇನ್ನೂ ನಾವು ಸತ್ಯಹರಿಶ್ಚಂದ್ರದ ವಂಶದ ಕುಡಿಗಳು. ಈ ಕುಮಾರಣ್ಣನಿಗೊಂದು ಅಭ್ಯಾಸ ಇದೆ, ಅವ್ರದ್ದು ಬಗ್ಗೆ ಯಾರಾದರೂ ಮಾತಾಡಲಿಕ್ಕಿಲ್ಲ, ಅವನೇನನ್ನು ತೋರಿಸ್ತೀನಿ ನಾನು ಅಷ್ಟು. ನಿಮ್ದು ಹೇಳ್ರಿ, ನಾವೇನು ಸತ್ಯಹರಿಶ್ಚಂದ್ರ ಅಂತ ಹೇಳಿದೀವಾ? ಸತ್ಯಹರಿಶ್ಚಂದ್ರ ಹೇಳ್ಕೊಳ್ಳುವಂಥದ್ದು ನೀವು, ಅದನ್ನು ತೋರಿಸಿ ನೀವು ಸತ್ಯಹರಿಶ್ಚಂದ್ರ ಅಂತ. ಕರೆಕ್ಟ್ ಅಲ್ವಾ? ವಾಟ್ ನಾನ್ ಸೆನ್ಸ್. ಹವನ ಮಾಡ್ತಾನೆ. ಇವತ್ತು ಹವನದಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು. ಓಕೆ, ಪವರ್ ಟಿವಿ ಸರ್ವನಾಶಾಯ ಸ್ವಾಹ. ಕರೆಕ್ಟ? ರಾಕೇಶ್ ಶೆಟ್ಟಿ ಸರ್ವನಾಶಾಯ ಸ್ವಾಹ. ಏನು ಮೆಣಸಿನ್ಕಾಯಿ ಹಾಕ್ತಾ ಇರ್ಬೋದು. ಆ ಮೆಣಸಿನ್ಕಾಯಿ ಖಾರ ಇದೆ ಅಲ್ವಾ, ಹೊಗೆ, ಪವರ್ ಟಿವಿ ಆಫೀಸಿಗೆ, ರಾಕೇಶ್ ಶೆಟ್ಟಿಗೆ ಆಫೀಸ್ಗೆ ಬರ್ತಾ ಇಲ್ಲ. ಅವ್ರ ಮನೆಯಲ್ಲಿ ದೇವೇಗೌಡರ ಕುಟುಂಬದಲ್ಲಿದೆ ಅಲ್ವಾ, ಶ್ವಾಸಕೋಶದಲ್ಲಿ ಹೋಗಿ ಇನ್ಫೆಕ್ಷನ್ ಆಗ್ಲಿಕ್ಕೆ ಶುರು ಆಗಿಬಿಟ್ಟಿದೆ. ಇವರು ಮಾಡಿಸಿದ ಮಾಟ ಮಂತ್ರಗಳು, ಬ್ಲ್ಯಾಕ್ ಮ್ಯಾಜಿಕ್ಗಳು, ಲಿಂಬೆ ಹಣ್ಣುಗಳು. ನನಗೆ ಏನು, ನಾನು ಚಿಕ್ಕಂದಿರುವಾಗ ಹೇಳ್ತಾಯಿದ್ರು, ಇಂಥದ್ದೆಲ್ಲ ಮಾಡುವ ಚಟ ಇರುವವರನ್ನು ಅವರ ಫ್ಯಾಮಿಲಿ ಸರ್ವನಾಶ ಆಗ್ತಾ ಇದೆ ಅಂತ ಹೇಳ್ತಾಯಿದ್ರು. ಲಾಸ್ಟಿಗೆ ಅದು ಅವರಿಗೆ ತಿರುಗಿ ಬೀಳುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಹಿಂದೆ ಹೋಗುವವರಿದೆಲ್ಲ ಲಾಸ್ಟಿಗೆ ಅವರ ಫ್ಯಾಮಿಲಿ ಅದರಲ್ಲಿ ಸರ್ವನಾಶನೇ ಆಗೋಗುತ್ತೆ ಅಂತ ಹೇಳ್ತಾಯಿದ್ರು. ಇದನ್ನು ನೋಡುವಾಗ ಅದೇನೋ ಸತ್ಯ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ನನಗೆ.
ಅಲ್ಲ ರೀ, ಒಂದು ದಿನಾದ್ರೂ ಇವರ ಬಾಯಿಯಲ್ಲಿ ಪಶ್ಚಾತ್ತಾಪದ ಮಾತು ಬಂತ? ನೋ. ಆಗ್ಲಾದ್ರೂ ಜನ ಕ್ಷಮಿಸ್ತಾ ಇದ್ರು. ನಾವೇನಾದರೂ ಫುಲ್ ವಿಡಿಯೋ ತೋರಿಸ್ಬಿಟ್ರೆ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಇನ್ನೂ ನಾವು ಹೇಳುವ ಅದರಲ್ಲಿ ಸತ್ಯ ಸ್ವಲ್ಪ ಮಾತ್ರ ಗೊತ್ತಿದೆ. ತೋರಿಸ್ಬಿಟ್ರೆ ದೇವೇಗೌಡರ ಫ್ಯಾಮಿಲಿ ರೇವಣ್ಣನ ಮನೆ ಎದುರುಗಡೆ ಪೊರಕೆ ಸೇವೆ ಆಗ್ಬೋದು ಲೈನಲ್ಲಿ. ಅದಾಗಬಾರ್ದು ಅಂತ ನಮ್ಮದು ಆಸೆ. ಅಂಥ ಹಿರಿಯರ ಮನೆಗಳ ಮುಂದೆ ಅಂತ ನಾವೇ ಊರಿನ ಶಾನುಭೋಗರಂತ ಓಡಾಡ್ತಾ ಇದ್ದವರ ಮನೆ ಮುಂದೆ ಆ ರೀತಿಯ ಸೇವೆ ಆಗಬಾರ್ದು. ಜನಗಳು ಆಕ್ರೋಶಭರಿತರಾಗ್ಬೋದು. ದೇ ಕಾಂಟ್ ಎಕ್ಸ್ಕ್ಯೂಸ್ ಆ ವಿಡಿಯೋಗಳನ್ನು ನೋಡಿದರೆ. ಇವತ್ತೊಂದು ಯಾರೋ ಒಂದು ನಟಿ ಒಂದು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಮೆಸೇಜ್ ಓದಂಗಿತ್ತದು. ಆ ಟ್ವೀಟ್ ಏನು ಹೇಳುತ್ತೆ ಗೊತ್ತಾ? ನಿಮ್ಮ ಮನೆಗೆ ಬಂದ ಹಸುವಿನ ಹೆಣ್ಣುಮಗಳು, ಕೆಲಸ ಬೇಕು ಅಂತ ಕೇಳ್ಕೊಂಡು ಬಂದ ಹಸುವಿನ ಹೆಣ್ಣುಮಗಳು ಬಾಯಿಗೆ ಒಂದು ತುತ್ತು ಅನ್ನ ಇಡಿ ಅಂತ ಹೇಳಿದ್ರೆ ನೀವು ಇಡಬಾರದನ್ನು ಅವರ ಬಾಯಿಗೆ ಇಟ್ರಿ ಅಂತ. ಥೂ ನಿಮ್ಮ ಜನ್ಮಕ್ಕೆ. ಅದರ ಮೇಲೆ ಪುರುಷತ್ವ ಬೇರೆ ಇವರಿಗೆ. ಲೀಗಲಿ ಹೋರಾಡ್ತೀವಿ. ಫಸ್ಟ್ ಮೋರಲಿ ಹೋರಾಡ್ರಿ. ಬದುಕಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ, ಗೌಡರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ವಿ ಅಂತ ಅನ್ಸ್ಕೊಂಡಿದ್ದಕ್ಕೆ, ನಾವು ಈ ಮನೆತನ ಅಂತ ಹೇಳಿಸ್ಕೊಂಡು ತಿರುಗುವುದಕ್ಕೆ, ಫರ್ಗೆಟ್ ಅಬೌಟ್ ಲೀಗಲ್ ಇನ್ನೊಂದು 20 ವರ್ಷ ಆಗ್ಬೋದು. ಅವನೊಬ್ಬ ಇದ್ದಾನಲ್ಲ, ಇಲ್ಲಿ ಹುಟ್ಟಿದ್ಯಲ್ಲ ಮನುಷ್ಯನಾಗಿ, ಎಷ್ಟು ದಿನ ಬದುಕ್ತೀಯ? ಮೋರಲಿ ಆಗಿ ಒಂದು ಆನ್ಸರೇಬಲ್ ಮಾಡಿ. ಲೀಗಲ್ ಮತ್ತೆ ವಿ ಆರ್ ಆಲ್ ಮೊರಲಿ ರೆಸ್ಪಾನ್ಸಿಬಲ್. ಮಾಧ್ಯಮವಾಗಿ ನಾವು ಮೊರಲಿ ರೆಸ್ಪಾನ್ಸಿಬಲ್. ಏನು ತೋರಿಸ್ತಾ ಇದ್ವಿ ಅದರಲ್ಲಿ ನಾವು ನಿಂತ್ಕೋತೀವಿ, ಅದು ಸತ್ಯ ಇದೆ ಅಂತ ಹೇಳಲಿಕ್ಕೆ. ಕರೆಕ್ಟ್. ಅವ್ರು ಹೇಳಿ ಎಲ್ಲ ಬಿಟ್ಟು ಇನ್ನೇನಿದೆ ಹಾಕಿ ಅಂತ ಹೇಳಿ. ಅವರು ಒಂದು ಮೆಸೇಜ್ ಕಳಿಸ್ಲಪ್ಪ. ಅವರು ನಾವು ಇನ್ನೂ ಸತ್ಯಾತ್ಮರೋ ಮಿಸ್ಟರ್ ಪವರ್ ಟಿವಿ, ನಿನ್ನ ಹತ್ರ ಇನ್ನೇನಿದೆ ಅದನ್ನು ಹಾಕಿ ಅಂತ ಹೇಳಬೇಕು. ಕನ್ಸಿಡರೇಷನ್ ವಿ ಆರ್ ಗಿವಿಂಗ್. ಮನುಷ್ಯತ್ವ ನಮ್ಮಲ್ಲಿ ಇನ್ನೂ ಸತ್ತಿಲ್ಲ ಅಂತ ತೋರಿಸ್ಲಿಕ್ಕೆ. ಆ ರೆಸ್ಪೆಕ್ಟನ್ನು ಎಲ್ಲಿವರೆಗೆ ಕಳಿಬಾರ್ದು ಅಂತ ನಾವು ಎಣಿಸಿದ್ವಿ ಅಲ್ಲಿವರೆಗೆ ಕಳೆದಿಲ್ಲ ನಾವು. ಎಲೆಕ್ಷನ್ಗೆ ಮಾಡಬೇಕಾದ್ರೆ 7 ದಿನ ಮುಂಚೆನೇ ಮಾಡ್ಬೋದಿತ್ತಲ್ಲ. ಸರ್ವನಾಶ ಆಗಿ ಹೋಗ್ಬಿಡ್ತಾ ಇದ್ರು. ಖಂಡಿತ. ನಾವು ಎಲೆಕ್ಷನ್ ಮುಂಚಿನ ದಿನ ಮಾಡಿದ್ವಿ. ಎಲೆಕ್ಷನ್ 7 ದಿನ ಮುಂಚೆ ಮಾಡಬೇಕಾದ್ರೆ ಇದರಲ್ಲಿ ಏನಾದರೂ ಎಲೆಕ್ಷನ್ ಪಾಲಿಟಿಕ್ಸ್ ಅಡಗಿದ್ರೆ ನಾನು 7 days ಬಿಫೋರೇ ಮಾಡಿಬಿಡ್ತಾ ಇದ್ದೆ. ಇವನು ಹಣೆ ಬರಕ್ಕೆ. ಇವನು ಊರಲ್ಲಿ ಮುಖ ಎಕ್ಕಿ ತಿರುಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮೋದಿ ಕೈ ಎತ್ಕೊಂಡು ಎತ್ತಲಿಕ್ಕೆ ಆಗ್ತಾ ಇತ್ತಾ? ನಾನು ಆ ದಿನನೇ ಹಾಕ್ಬಿಟ್ಟಿದ್ರೆ ದೇವೇಗೌಡರು ಹ್ಞೂ ಅಂತ ಹೇಳಲಿಕ್ಕೆ ಆಗ್ತಾ ಇತ್ತಾ? ಚೊಂಬು ತೋರಿಸ್ಲಿಕ್ಕೆ ಆಗ್ತಾ ಇತ್ತಾ? ಇವರು ಚೊಂಬು ಕೊಟ್ಟಿದ್ದು ಯಾರಿಗೆ ಗೊತ್ತಾ? JDS ಕಾರ್ಯಕರ್ತರಿಗೆ. ಅವರು ದೇವೇಗೌಡರಿಗೆ ತೋರಿಸುವಾಗ ಯಾವುದೋ ಯಾವುದೋ ಒಂದು ಪೇಪರಲ್ಲಿ ಬಂದು ತಗೊಂಡೋಗಿದ್ದು. ಇವ್ರು ಕೊಟ್ಟ ಚೊಂಬು ಇದೆಲ್ಲ JDS ಕಾರ್ಯಕರ್ತರಿಗೆ. ಅದವ್ರು ಸಾಯುವವರೆಗೆ ಮರಿಲಿಕ್ಕಿಲ್ಲ. ಕರೆಕ್ಟಾ? ಇವರು ಚೊಂಬೆ ಕೊಟ್ಟಿಲ್ಲ. ರಾತ್ರಿಗೆ ಒತ್ಕೊಂಡು ತಿರುಗ್ತಾರೆ ನೋಡಿ, 3 ತೂತು ಮಾಡ್ತಾರಲ್ವ ಸುತ್ತು ಬಂದು ಲಾಸ್ಟಿಗೆ. ಇವರು ಕೊಟ್ಟಿರೋದು ಅದು. ಆ ಲಾಸ್ಟ್ ಮಡಿಕೆ ಇದೆಲ್ಲ ಫ್ಯಾಮಿಲಿ ಎಲ್ಲ JDS ಕಾರ್ಯಕರ್ತರ ನಾಯಕರ ಮೇಲೆ ಆ ಲಾಸ್ಟ್ ಮಡಿಕೆ ಇಟ್ಟವ್ರೆ. ಒಂದೊಂದೇ ತೂತು. ಇದು 3ನೇ ತೂತು ಪ್ರಜ್ವಲ್ ಹೊಡೆದವನೆ. ಇನ್ನು ಲಾಸ್ಟ್ಗೆ ಹಾಕುವುದು ಮಾತ್ರ ಬಾಕಿ ಇದೆ. ವಾಟ್ ಮಾರಲ್ ದೇ ಹ್ಯಾವ್? ಯಾವ ಮಾರಲ್ ಇದೆ ರೀ ಅವ್ರ ಹತ್ರ? ಹೋಗ್ಬೇಕಿತ್ತು ರೇವಣ್ಣ. ಪ್ರೆಸ್ ಕಾನ್ಫರೆನ್ಸ್ ಕರೀಲಿ, ನಾಳೆ ಬರ್ತಾ ಇದ್ವಿ ನಾವು. ಬನ್ನಿ ಇಲ್ಲಿಗೆ. ಹೊಳೆ ನರಸೀಪುರದಿಂದ ಪವರ್ ಟಿವಿ ಆಫೀಸ್ ಎಷ್ಟು ದೂರ ಇದೆ? ಮ್ಯಾಕ್ಸಿಮಮ್ 2 hours. ಬನ್ನಿ. ಮತ್ತು ಅವ್ರು 1.5 ಕೋಟಿ. ನೀವು ಸತ್ಯಾತ್ಮರು, ಧರ್ಮಾತ್ಮರು, ಪುಣ್ಯಾತ್ಮರು, ಬಲಿಷ್ಠರು, ಧನಾತ್ಮರು. ಇನ್ನೇನಿದೆ? ಇನ್ನು ಭಾರತ ರತ್ನ ಒಂದು ಬಾಕಿ ಇದೆ. ಕರ್ನಾಟಕ ರತ್ನ ಇವರೇ ತಗೋತಾರೆ. ಅದೇನು ದೊಡ್ಡ ವಿಷಯ ಅಲ್ಲ ಇವರಿಗೆ. ಹಾಸನ ರತ್ನ, ಕರ್ನಾಟಕ ರತ್ನ, ಮತ್ತೆ ಇನ್ನು ವ್ಯಭಿಚಾರ ರತ್ನ, ಭ್ರಷ್ಟಾಚಾರಿ ರತ್ನ ಎಲ್ಲ ಕೊಡುವ.
ಭಾರತ ರತ್ನ ಒಂದು ಸಿಗ್ಬೋದು. ಅದು ಬಿಟ್ಟರೆ ಎಲ್ಲ ಇವರ ಕೈಯಲ್ಲೇ ಇದೆ. ಎಸ್. ಕರೆಕ್ಟ್. ಪಾರ್ಟಿ ಇದೆ, ನಾಚಿಗೆ ಮಾನ ಮರ್ಯಾದೆ. ನಾವು ಲೀಗಲಿ ಹೋರಾಡ್ತೀವಿ. ಏನು ಲೀಗಲಿ ಹೋರಾಡ್ತೀರಿ ಅಂದರೆ ಸಂತ್ರಸ್ತರ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಹೋರಾಡಲಿಕ್ಕೆ. ಅವ್ರ ಹತ್ರ ದೊಡ್ಡ ದೊಡ್ಡ ಲಾ ಫಾರ್ಮ್ಗಳನ್ನು ಇಡ್ಲಿಕ್ಕೆ ಆಗಲ್ಲ. ಹೊಟ್ಟೆ ಬದುಕಿಗೆ ಓಡಾಡ್ತಾ ಇರುವವರು. ಅವ್ರ ಹತ್ರ ನಮ್ಮನ್ನು ಎದುರಿಸುವ ಶಕ್ತಿ ಎಲ್ಲಿದೆ? ಹೈಕೋರ್ಟ್ ಲಾಯರ್ದು ಫೀಸ್ ಕೊಡೋ ಅಷ್ಟು ಅವ್ರ ಹತ್ರ ಇದೆನಾ? ಅಷ್ಟು ಇದ್ದರೆ ಇವರಂಥ ಮುಟ್ಟಾಳರ ಮನೆಗೆ ಅವರು ಕೆಲಸದವರಾಗಿ ಹೋಗ್ತಾರಾ? ಅಷ್ಟು ಆದ್ರೂ ಬಾಯಿ ಮುಚ್ಕೊಂಡು ಇಷ್ಟವರೆಗೆ ನಿಂತಿರ್ತಾರ? ಅದು 4 ವರ್ಷದ ಹಿಂದಿದ್ದು. ಈಗ ಒಬ್ಬ ಟಿ ವಿಯವರು ಹಾಕಿದರು. ಅಂದರೆ ರೇಪಿಗೆ 4 ವರ್ಷದ ಹಿಂದೆ ಆದರೆ ರೇಪ್ ಈಸ್ ನಾಟ್ ರೇಪ್, ಇಟ್ ಈಸ್ ಕಾಲ್ಡ್ ಹನಿಮೂನಾ ಆರ್ ಫಸ್ಟ್ ನೈಟಾ? ವಾಟ್ ರೇವಣ್ಣ ಸೇಸ್? ಒಬ್ಬ PW ಮಿನಿಸ್ಟರ್ ಆಗಿದ್ದವನು, ಮಾಜಿ ಪ್ರಧಾನಮಂತ್ರಿಯ ಮಗ, CM ಕ್ಯಾಂಡಿಡೇಟ್ ಅಂತ ತನ್ನನ್ನು ತಾನೇ ಬಿಂಬಿಸ್ಕೊಳ್ತಾ ಇದ್ದವರು. ಇವರ ಹಣೆ ಬರಕ್ಕೆ ವಾಟ್ ಸ್ಟೇಟ್ಮೆಂಟ್ ದೇ ಗಿವ್? ಆ ಮುಸುಡಿಗೆ ನಿನ್ನೆ ಬೇರೆ ಸಮರ್ಥಿಸಿಕೊಳ್ಳಲಿಕ್ಕೆ 1.5 ಗಂಟೆ ಪ್ರೆಸ್ ಸ್ಟೇಟ್ಮೆಂಟ್. ಎಲ್ಲೋ ನಾನು ರಾಜ್ಯ ಗೆದ್ದು ಬಂದಿದ್ದೀನಿ, ಕರೆಕ್ಟ್, ಭಾರಿ ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ, ನಿಮ್ಮ ಎದುರುಗಡೆ 1.5 ಗಂಟೆ ನಾನು, ಬೇರೆಯವರಾದರೆ ಓಡೋಗ್ತಾ ಇದ್ರು, ನಾನಾಗಿದ್ದರಿಂದ 1.5 ಗಂಟೆ ಕೂತ್ಕೊಂಡಿದ್ದೀನಿ. ಏನೇ ಕೂತ್ಕೊಂಡಿದ್ರಿ? ಏನಾದರೂ ಯಶಸ್ವಿನ ಯಶೋಗಾಥೆ ನಮಗೆ ಹೇಳ್ಕೊಡ್ಲಿಕ್ಕೆ, ಪುರುಷತ್ವದ ಮುಂಚೆ, ಕರೆಕ್ಟ್. ಅಶ್ವಮೇಧ ಯಾಗ ಮುಗಿಸ್ಕೊಂಡು ಬಂದವನಲ್ಲ ಇವ್ರ ಅಣ್ಣನ ಮಗ ಅಲ್ಲ, DNA ಬೇರೆ. ಇವರ ತಂದೆ ಇನ್ನೊಬ್ಬನ ಮಗನ ತಂದೆಯ ಇನ್ನೊಬ್ಬನ ಮಗ. ಕರೆಕ್ಟ್. ಇವರದು ಡಿಫ್ರೆಂಟ್ ಇದೆ ಅದು. ಕರೆಕ್ಟ್. ಫ್ಯಾಮಿಲಿ ಗೊತ್ತಿಲ್ಲ. ಆನ್ಸಿಸ್ಟರ್ ಪ್ರಾಪರ್ಟಿ ಬರುವಾಗ ಅಪ್ಪ ಬರ್ತಾನೆ ಗೊತ್ತಿಲ್ಲ ನನಗೆ. ಸೇಮ್ ಫ್ಯಾಮಿಲಿ ಇರ್ಬೋದು. ಅಪ್ಪನ ಆಸ್ತಿ ಡಿವೈಡ್ ಮಾಡುವಾಗ ನೋಡಬೇಕು, ಕುಮಾರಸ್ವಾಮಿ ಅವರು ಕೊಡ್ತಾರಾ, ರೇವಣ್ಣನಿಗಿಲ್ಲ ನನ್ನ ಅಪ್ಪಂದೆಲ್ಲ ನಂದೇ ಅಂತ ಇಟ್ಕೋತಾರ ಗೊತ್ತಿಲ್ಲ ನನಗೆ. ಬಟ್ ಅವರ ಪಾರ್ಟಿಯ MP ಅಶ್ವಮೇಧ ಯಾಗ ಮುಗಿಸ್ಕೊಂಡು ಬಂದು ದಿಗ್ವಿಜಯಶಾಲಿಯಾಗಿ ಬಂದಿದ್ದಾನೆ. ಅದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷನಾದ ಕುಮಾರಸ್ವಾಮಿ ನಾನು ಸಮರ್ಥಿಸಿಕೊಂಡಿದ್ದೇನೆ. ಅದಕ್ಕೆ ಆ ಮುಟ್ಟಾಳ ಅಪ್ಪ ಒಬ್ಬ ಅಕ್ಯೂಸ್ ನಂಬರ್ 1. ಬೇರೆಯವರ ಬಗ್ಗೆ ಪತ್ರ ಬರೆಯುವ ಮಾಜಿ ಪ್ರಧಾನಿಯವರ ಮಗನೇ ಅಕ್ಯೂಸ್ ನಂಬರ್ 1, ಕ್ರಿಮಿನಲ್ ನಂಬರ್ 1, ಮೊಮ್ಮಗ 2, ಇನ್ನೊಬ್ಬ ಮೊಮ್ಮಗ 2. ಇದು ಒಂದೇ ಕೇಸು. ಸಂತ್ರಸ್ತೆಯರು ಎಷ್ಟಿದ್ದಾರೆ?